ಬ್ರದರ್ಸ್ಗಳ ಬಲ ಹೇಗಿದೆ ಸರ್ ತಮಗೆ? 3 ಜನ ಫೋಟೋದಲ್ಲಿದ್ದೀರಿ. ನಾವು 3 ಜನ ಇವತ್ತು ನಮ್ಮ ಕುಟುಂಬ ನೋಡಿದರೆ ನನಗೆ ಹೆಮ್ಮೆ ಆಗ್ತದೆ. ಇವತ್ತು ನಾನೇನಾದರೂ ಲಾಸ್ಟ್ ಟೈಮ್ ಹೇಳಿದ್ದೀನಿ ನಿಮಗೊಂದು, ಅವರು ಏನಂದರೆ ಪಾಪ ನಾನು ಏನು ಮಾಡಿದ್ರು ಏನು ಮಾಡ್ತಾಯಿದ್ದೆ ಅಂತ ಯಾರು ಕೇಳಲ್ಲ. ಅಂದರೆ ನಮ್ಮ ಮೇಲೆ ನಂಬಿಕೆ, ನಾವಿರೋವರೆಗೂ ಜೊತೆಯಲ್ಲಿ ಕೂಡ ಒಟ್ಟು ಕುಟುಂಬದಲ್ಲಿರ್ಬೇಕನ್ನೋದು ನಮಗೊಂದು ಆಸೆ. ಅಮೇಸಿಂಗ್. ಇನ್ನು ಹೆಚ್ಚಿನ ಹೇಳೋಂಥದ್ದು ಏನಿಲ್ಲ. ಓಕೆ, ವೆಲ್ ವೀಕ್ಷಕರೇ, ಸೊ ಇನ್ನೊಂದಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗೋಣ. ಇದು ಅವರ ಕಂಪ್ಲೀಟ್ ಕಚೇರಿಯ ಚಿತ್ರಣ. ಸೊ ಹೊರಗಡೆ ಹೋಗ್ತಾ ಇದ್ದೀವಿ ನಾವೀಗ. ಹೊರಗಡೆ ಅವರ ಮನೆಯ ಹೊರಾಂಗಣವನ್ನು ತೋರಿಸ್ತಾ ಇರುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿನಿತ್ಯ ಜನ ಬಂದರೆ ಇಲ್ಲೂ ಕೂಡ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಎಲ್ಲ ಮಾಡಲಾಗಿದೆ. ಅಂದರೆ ಶಾಸಕರು ಎಷ್ಟು ಈಸಿ ಆಕ್ಸೆಸ್ ಇರಬೇಕು ಅಂತಂದರೆ ಅದಕ್ಕೆ ರವಿಕುಮಾರ್ ಅವರ ಕಚೇರಿಯನ್ನು ನೋಡಿದರೆ ಬಹುಶಃ ಒಂದು ಐಡಿಯಾ ಸಿಗ್ತದೆ ಹೇಗಿರಬೇಕು ಅಂತ. ವೆಲ್, ತುಂಬ ಜನ ಹೇಳ್ತಾರೆ ಮನೆಯೇ ಮಂತ್ರಾಲಯ ಅಂತ. ಮನೆಗೆ ಬಂದಾಗ ಆ ಫೀಲ್ ಇದೆಯಾ ಮಂತ್ರಾಲಯ ಅನ್ನೋ ಥರ? 200% ನನಗೆ ಬೇರೆ ಕಡೆ ಇಲ್ಲಿ ಒಂದು ರಾತ್ರಿ ಮಲಗಕ್ಕೆ ನನಗೆ ಮನಸ್ಸು ಬರೋದಿಲ್ಲ. ಓಕೆ, ನೈಟ್ ಮನೇಲಿ ಮಲಗಿದ್ರೆ ಅವತ್ತು ನನಗೆ ಸಮಾಧಾನ. ಓ ಹೌದು, ಇನ್ಫ್ಯಾಕ್ಟ್ ನೀವು ಸೆಷನ್ ನಡೀತಾ ಇರೋ ಟೈಮಲ್ಲೂ ಕೂಡ ವಾಪಸ್ ಬಂದುಬಿಡ್ತೀರಂತಲ್ಲ? 200%. ಬೆಳಗಾಂ ಬಂದಾಗ ಬೇಕಾದ್ರೆ 1 ದಿನ 2 ದಿನ ಇರ್ತೀನಿ, ಅಷ್ಟು ಬಿಟ್ಟರೆ ಬೆಂಗಳೂರು ಆದರೆ ಡೈಲಿ ಅಟ್ ಎನಿ ಟೈಮ್ ನಾವು ಮನೆಗೆ ರಿಟರ್ನ್ ಬಂದೇ ಬರ್ತೀನಿ. ಏನಕ್ಕೆ ಲೈಕ್ ಅಲ್ಲೇ ಎಕ್ಸ್ಪೆನ್ಸಸ್ ಆಗುತ್ತೆ, ಅಲ್ಲೇ ಉಳಿದು ಬಿಡೋಣ ಆ ಥರದ್ದೇನು ಇಲ್ವಾ ಅಂತ? ಅಲ್ಲಿ ಒಳ್ಳೆ ರೂಮ್ ಕೊಟ್ಟಿದ್ದಾರೆ ನನಗೆ, ಆದರೂ ಸಹ ಮಲಗಕ್ಕೆ ನಮ್ಮ ಸಮಾಧಾನ ಇರೋದಿಲ್ಲ. ಮನೇಲಿ ಬಂದು ಮಕ್ಕಳನ್ನೆಲ್ಲ ನೋಡಿ ನಮ್ಮ ತಾಯಿನ ಮಾತಾಡಿಸಿ ಮಲಗಬೇಕನ್ನೋದು ನಮ್ಮ ಲೆಕ್ಕಾಚಾರ. ಅಮೇಝಿಂಗ್ ಸರ್. ಈಗ ನಿಮ್ಮ ಮನೆ ಒಳಗಡೆ ಬಂದಿದ್ದೀವಿ, ಮಕ್ಕಳು ಆಟ ಆಡುವಂಥ ವಸ್ತುಗಳೆಲ್ಲವೂ ಕೂಡ ಆ ಕಡೆ ಈ ಕಡೆ ಎಲ್ಲ ಇರುತ್ತೆ. ಅಂದರೆ ಮನೆಯಲ್ಲಿ ಮಕ್ಕಳಿದ್ದರೆ ಸೌಂದರ್ಯವೇ ಅದನ್ನು ವರ್ಣಿಸೋದಕ್ಕೆ ಆಗೋದಿಲ್ಲ ಅಂತಾರೆ. ಹೇಗೆ ವರ್ಣಿಸ್ತೀರಿ ನೀವು ಅದನ್ನು? ಈಗ ನಾವು ಆಚೆ ಏನೇ ಟೆನ್ಷನ್ ಇದ್ದರು, ಏನೇ ಪದೇ ಇದ್ದರು, ಓಕೆ, ಎಷ್ಟೇ ಸಮಸ್ಯೆ ಇದ್ದರು, ಮನೆಗೆ ಬಂದು ಈ ಮಗು ನಿಂಗೆ ಎತ್ಕೊಂಬಿಟ್ರೆ ಓಕೆ ಆ ಸಮಸ್ಯೆ ಅನ್ನೋದು ಏನು ನಮ್ಗೆ ಕಾಣಿಸೋದಿಲ್ಲ. ಓಕೆ, 10 ನಿಮಿಷ ಮಗುನ ಎತ್ಕೊಂಬಿಟ್ರೆ ಅದಕ್ಕಿನ್ನ ಆನಂದ, ಅದಕ್ಕಿನ್ನ ಸಂಪತ್ತು ಇನ್ನೊಂದಿಲ್ಲ ನಮಗೆ. ಓಕೆ, ಸೊ ಇದು ಮತ್ತೆ ಇದು ಎರಡು ನಿಮ್ದೇನಾ ಸರ್ ಮನೆ ಅಥವಾ ತಮ್ಮಂದು ಹೇಗೆ? ಅದು ಬಂದು ಈ ನಮ್ಮ ತೋಟದಲ್ಲಿ ಭಾಳಷ್ಟು ಜನ ಲೇಬರ್ ಕೆಲಸ ಮಾಡ್ತಾರೆ. ಓಕೆ, ಅವ್ರಿಗೆ ಅಡುಗೆ ಮನೆ ಅಂದ್ಬಿಟ್ಟು ಬೆಳಕಿನ ಮೇಯ್ನಾಗಿ ನಾನ್ ವೆಜ್ ಅನ್ನೋದು ಈ ಮನೆಯಲ್ಲಿ ಮಾಡಲ್ಲ, ಆ ಮನೆಯಲ್ಲೇ ಮಾಡ್ತೀರಿ. ಅದು ಅಡುಗೆ ಮನೆ ಥರ ಒಂದು ಚಿಕ್ಕದಾಗಿ ಡೈನಿಂಗ್ ಹಾಲ್ ಮಾಡ್ಕೊಂಡಿದ್ದೀರಿ. ಈ ಮನೆ ನಾನ್ ವೆಜ್ ಯೂಸ್ ಮಾಡೋದಿಲ್ಲ. ಈ ಮನೆಯಲ್ಲಿ ಮೊದಲಿನಿಂದ 2006 ಕಟ್ಟಿರೋ ಮನೆ ಇದು. ಇದು 2019 ಕಟ್ಟಿರೋದು, 2020. ಓಕೆ, ಸೊ ಏನಕ್ಕೆ ನಾನ್ ವೆಜ್ ಎಲ್ಲ ಮಾಡದೇ ಇರುವಂಥದ್ದು? ಸ್ವಲ್ಪ ನಮ್ಮ ಮನೆಯಲ್ಲಿ ಈ ಪೂಜೆ ಕಾರ್ಯಕ್ರಮಗಳು ಜಾಸ್ತಿ. ಓಕೆ, ನಮ್ಮ ತಾಯಿಯವರು ನಾನ್ ವೆಜ್ ಯೂಸ್ ಮಾಡಲ್ಲ. ಓಕೆ, ಹಾಗಾಗಿ ಪಾಪ ಆ ಅಮ್ಮನು ಇರೋಷ್ಟು ದಿನ ಈಗ ಆ ಅಮ್ಮನು ಏನು ಗಮನದಲ್ಲಿರ್ತದೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕನ್ನೋದು ನಮ್ಮ ಆಸೆ.